ಚೇತನ, ಟೋಟಲ್ ಆಗಿ ಇದು 1,60,000 ರೂಪಾಯಿ ಇದೆ. ಈ ದುಡ್ಡನ್ನ ನಾವೇ ಇಟ್ಕೋತೀವಾ? ಮತ್ತೆ ಅದಕ್ಕೆ ತಾನೇ ಪಡಬಾರ್ದು ಕಷ್ಟಪಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿ ದುಡ್ಡಿಸ್ಕೊಂಡ್ ಬಂದಿರೋದು. ಹಾಗಲ್ಲ ಚೇತನ, ನಾನೇ ದುಡ್ಡು ಕಳ್ಕೊಂಡು ಬಂದಿದ್ದಕ್ಕೆ ನೀನು ನಿಮ್ಮಪ್ಪ ಸೇರಿ ನಿನ್ ಕಾಲ್ಗುಣ ಸರಿ ಇಲ್ಲ, ನೀನ್ ದರಿದ್ರದವಳು, ದುಡ್ಡು ತಗೊಂಡು ಬರೋ ತನಕ ಈ ಮನೆಗೆ ಬರಬೇಡ ಅಂತ ಅವಳನ್ನ ಮನೆಗೆ ಕಳಿಸ್ಬಿಟ್ರೆ ಪಾಪ ಆ ಹುಡುಗಿ ಅವ್ರ ಅಣ್ಣನ ಹತ್ರ ಕಷ್ಟಪಟ್ಟು 3 ಲಕ್ಷ ರೂಪಾಯಿ ಇಸ್ಕೊಂಬಂದು ಕೊಟ್ಲು. ಹೀಗಿರೋವಾಗ ಈ ದುಡ್ಡನ್ನ ನಾವಿಟ್ಕೊಂಡ್ರೆ ನ್ಯಾಯನಾ? ಏನು ನ್ಯಾಯ ಧರ್ಮ ಎಲ್ಲ ಮಾತಾಡ್ತಿದ್ಯಾ? ಹಾಗಿದ್ರೆ ದುಡ್ಡು ತಗೊಂಡೋಗಿ ಕೊಟ್ಬಿಡು. ನಿಜ ಹೇಳ್ತಾ ಇದೆಯಾ ಚೇತನ? ಹಾಗಾದ್ರೆ ಹೋಗಿ ಕೊಟ್ಬಿಟ್ಟು ಬರಲಾ? ಬಿಟ್ರೆ ನಿಮ್ಮಂತವರೆಲ್ಲ ಹೇಗಯ್ಯ ಭೂಮಿ ಮೇಲೆ ಬದುಕಿರ್ತೀರಾ? 4 ಕಾಸು ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ, ಕೈಗೆ ಸಿಕ್ಕಿರೋ ದುಡ್ಡನ್ನು ಕಾಪಾಡ್ಕೊಳ್ಳೋದಕ್ ಬರೋದಿಲ್ವಾ? ಹಾಗೆಲ್ಲ ಮಾತಾಡ್ಬೇಡ ಚೇತನ. ನಾನು ಇಷ್ಟರಲ್ಲೇ ಹೋಟ್ಲ್ ಓಪನ್ ಮಾಡ್ತಾ ಇದ್ದೀನಿ. ಆಮೇಲೆ ನನ್ನ ಕೈ ತುಂಬ ಹೇಗೆ ದುಡ್ಡು ಸಂಪಾದನೆ ಮಾಡ್ತೀನಿ ಅಂತ ನೀನೇ ನೋಡು. ನೋಡೋಣ ನೀನ್ ಹೋಟ್ಲ್ ಓಪನ್ ಮಾಡಿ ಅದ್ ಹೇಗ್ ಸಂಪಾದನೆ ಮಾಡ್ತೀಯೋ ಅಂತ. ಈಗ ದುಡ್ಡನ್ನ ಜೋಪಾನವಾಗಿ ಕಾಪಾಡ್ಕೋಬೇಕು. ಚೇತನ, ಈ ದುಡ್ಡಲ್ಲಿ ಏನ್ ಮಾಡ್ಬೇಕು ಅಂತಿದ್ಯಾ? ಅದನ್ನ ಆಮೇಲೆ ಯೋಚನೆ ಮಾಡೋಣ. ಈ ದುಡ್ಡಿನ ವಿಷಯ ಯಾರ ಹತ್ರನೂ ಬಾಯ್ ಬಿಡಕ್ ಹೋಗ್ಬೇಡ. ನಮ್ ಮನೆಯವ್ರ ದೃಷ್ಟಿಲಿ ರಾಣಿ ಕಳ್ಕೊಂಡಿರೋ 2 ಲಕ್ಷ ರೂಪಾಯಿ ಹೋಯ್ತು. ಇದು ನಮ್ ದುಡ್ಡು. ಹಾ, ಗೊತ್ತಾಯ್ತು. ಚೇತನ, ನನ್ಗೊಂದು ಐಡಿಯಾ ಬಂತು. ಏನದು? ಏನಿಲ್ಲ, ಹಾಗಿದ್ರು ಹೋಟ್ಲ್ ಓಪನ್ ಮಾಡ್ತಾ ಇದೀವಿ. ಈ ದುಡ್ಡನ್ನು ಅಲ್ಲಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಹೋಟ್ಲನ್ನ ಗ್ರ್ಯಾಂಡ್ ಆಗಿ ಓಪನ್ ಮಾಡಿದ್ರೆ ಹೇಗಿರುತ್ತೆ? ನಿನ್ನ ನಂಬಿ ಈ ದುಡ್ಡನ್ನ ಹೋಟ್ಲ್ ಮೇಲೆ ಹಾಕು ಅಂತ ಹೇಳ್ತೀಯಾ? ಮೊದ್ಲು ಹೋಟ್ಲ್ ಓಪನ್ ಮಾಡಿ ಸರಿಯಾಗಿ ನಡ್ಸು. ಹೇಗ್ ನಡ್ಸ್ತೀಯ ಅಂತ ನೋಡೋಣ. ಆ ಪೇಪರ್ ಕೊಡು. ತಗೋ. ಬಾಯ್ ಕಡೆ. ಏನ್ ಚೇತನ ಇದು? ದುಡ್ಡನ್ನ ಜೋಪಾನವಾಗಿ ಕಾಪಾಡ್ಕೋಬೇಕು ಅಂತ ನನ್ನ ಹತ್ರ ಹೇಳಿ ದುಡ್ಡನ್ನ ತಗೊಂಡೋಗಿ ಹಳೆ ಪೇಪರ್ ಮಧ್ಯೆ ಇಡ್ತಾ ಇದೀಯಾ? ಹಂಗಿಟ್ರೆ ಯಾರಿಗೂ ಅನುಮಾನ ಬರೋದಿಲ್ಲ. ನೀನ್ ಮಾತಾಡ್ಬೇಡ, ಸುಮ್ನೆ ಇರು. ಚೇತನ, ಆಕಾಶ್ ಮೊಬೈಲ್ ಫೋನು ನನ್ನ ಹತ್ರನೇ ಇದೆ. ಈ ಫೋನು ಆಕಾಶಿಗೆ ಕೊಡ್ಬೇಕಲ್ಲ? ಹೌದು, ಕೊಡ್ಬೇಕು. ಇನ್ಕಮಿಂಗ್ ನಂಬರ್ನ ಡಿಲೀಟ್ ಮಾಡು ಅಂತ ಹೇಳಿದ್ನಲ್ಲ, ಮಾಡಿದ್ಯಾ? ಮರ್ತೇ ಬಿಟ್ಟಿದ್ದೆ, ಮಾಡ್ಲಿಲ್ಲ. ಈಗ ಮಾಡ್ತೀನಿ. ಸರಿಯಾದ ಲೂಸ್ ಕಣಯ್ಯ ನೀನು. ಹೇಳಿದ ಕೆಲ್ಸ ಒಂದು ನೆಟ್ಟಿಗೆ ಮಾಡೋದಿಲ್ಲ. ನಿನ್ನನ್ ಕಟ್ಕೊಂಡು ನಾನ್ ಬದ್ದಾಡ್ತಾ ಇದ್ದೀನಿ. ಅಯ್ಯಯ್ಯ ಚೇತನ, ಮಾವ ಕರಿತಾ ಇದ್ದಾರೆ, ಏನ್ ಮಾಡೋದೀಗ? ಯಾಕಯ್ಯ ಗಾಬರಿ ಆಗ್ತ್ಯಾ? ದುಡ್ಡು ಒಂದ್ ಕಡೆ ಎತ್ತಿಟ್ಟಿದ್ದಾಯ್ತು ತಾನೆ. ಏನು ಗೊತ್ತಿಲ್ದಿರ ಹೋಗಿ ಸುಮ್ನೆ ತೆಪ್ಪಗ್ ನಿಂತ್ಕೋ. ಏನೇನೋ ಮಾತಾಡಿ ಎಡವಟ್ ಮಾಡ್ಬೇಡ. ತಗೋ, ಇಟ್ಕೋ, ಹೋಗು. ಏನ್ ಮಾವ? ಬನ್ನಿ, ಸ್ವಲ್ಪ ಪೊಲೀಸ್ ಸ್ಟೇಷನ್ಗೆ ಹೋಗ್ಬರೋಣ. ಅಯ್ಯಯ್ಯೋ, ಏನ್ ಮಾವ, ನಾನೇ ತಪ್ಪು ಮಾಡಿದೆ? ನನ್ನನ್ನೇ ಪೊಲೀಸ್ ಸ್ಟೇಷನ್ಗೆ ಕರಿತಾ ಇದ್ದೀರಾ? ಅಲ್ಲ, ನಿಮ್ಮನ್ನ ಯಾರಾದ್ರೂ ಪೊಲೀಸ್ ಹತ್ರ ಇಟ್ಕೊಡ್ತಾರ? ಬನ್ನಿ. ಅಲ್ಲ, ಮತ್ತಿನ್ಯಾಕೆ ನನ್ನನ್ನು ಕರಿತಾ ಇದ್ದೀರಾ ಮಾವ ಪೊಲೀಸ್ ಸ್ಟೇಷನ್ಗೆ? ದುಡ್ಡಿನ ವಿಷಯ. ದುಡ್ಡಿನ ವಿಷಯನಾ? ಯಾವ ದುಡ್ಡು? ಏನೂ ಗೊತ್ತಿಲ್ಲದವ್ರ ತರ ಮಾತಾಡ್ತಾ ಇದ್ರಲ್ಲ. ರಾಣಿ ಆಟೋ ರಿಕ್ಷಾದಲ್ಲಿ 2 ಲಕ್ಷ ರೂಪಾಯಿ ಕಳ್ಕೊಂಡ್ ಬಂದಲ್ಲ, ಅದ್ರ ಬಗ್ಗೆ ಹೋಗಿ ವಿಚಾರಿಸ್ಕೊಂಡ್ ಬರೋಣ. ಬನ್ನಿ. ಅಪ್ಪ, ರಾಣಿ ಕಳ್ದ ಹಾಕಿದ್ 2 ಲಕ್ಷ ರೂಪಾಯಿನ ಅವ್ರ ಅಣ್ಣ ಬಂದ್ ಕೊಟ್ಟಲ್ಲಪ್ಪ. ಆ ದುಡ್ಡನ್ನ ನಿಮ್ ಹೆಸರು ಬ್ಯಾಂಕ್ ಅಲ್ಲಿ ಇಟ್ಟಿದೀವಿ. ಮತ್ತ್ಯಾಕ್ ನೀವು ಸ್ಟೇಷನ್ಗೆ ಹೋಗಿ ವಿಚಾರಿಸ್ಬೇಕು? ಅದ್ ಬಂದಾಗ ಬರ್ಲಿ ಬಿಡಿ. ಆ 2 ಲಕ್ಷ ರೂಪಾಯಿ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಇಟ್ಟಿದ್ದೀನಿ. ಆದ್ರೆ ಅದರಿಂದ ನನ್ನ ಮನಸ್ಸಿಗೆ ಸಮಾಧಾನ, ನೆಮ್ಮದಿ ಏನೂ ಇಲ್ಲ. ಅಲ್ಲಮ್ಮ, ರಮೇಶ ಯಾರು? ಆಫ್ಟರ್ ಆಲ್ ಒಬ್ಬ ಮೆಕ್ಯಾನಿಕ್. ದುಡ್ಡು ಕೊಟ್ಟಿದ್ದೀನಿ ಅನ್ನೋ ಅಹಂಕಾರದಿಂದ ಬಾಯಿಗೆ ಬಂದಾಗ ಮಾತಾಡೋದ? ನಾನೇನೋ ರಾಣಿನ ಕಳಿಸಿ ವರದಕ್ಷಿಣೆಗೋಸ್ಕರ ದುಡ್ಡು ತರಿಸ್ಕೊಂಡಿದ್ದೀನಿ ಅನ್ನೋ ರೀತಿಲಿ ಸಂದರ್ಭ ಕ್ರಿಯೇಟ್ ಆಯ್ತು. ಅವನೇನೋ ದುಡ್ಡು ಕೊಟ್ಟು ದೊಡ್ಡ ಮನುಷ್ಯ ಆದ. ನಾನು ಏನೂ ಗತಿ ಇಲ್ಲದೆ ದುಡ್ಡು ತಗೊಂಡಿದ್ದೀನಿ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ದುಡ್ಡನ್ನ ಮುಖದ ಮೇಲೆ ಬಿಸಾಕ್ಬೇಕು. ಅದಕ್ಕೆ ಸ್ಟೇಷನ್ಗೆ ಹೋಗಿ ವಿಚಾರಿಸ್ಕೊಂಡ್ ಬರ್ತೀನಿ. ನೀವ್ ಹೇಳೋದೆಲ್ಲ ಕರೆಕ್ಟ್ ಅಪ್ಪ. ಆದ್ರೆ ನಿಮ್ಗೆ ಆಪರೇಷನ್ ಆಗಿದೆ. ನೀವ್ಯಾಕೆ ಆಟೋದಲ್ಲೆಲ್ಲ ಹೋಗಿ ಕಷ್ಟಪಡ್ಬೇಕು ಅಂತ? ನಿಮ್ ಆರೋಗ್ಯ ಮುಖ್ಯ ನಮ್ಗೆ. ನೀವ್ ಅಲ್ಲಿಗೆ ಹೋಗೋದ್ ಬೇಡಪ್ಪ. ಸುಮ್ನಿದ್ ಬಿಡಿ. ಅವತ್ ಆಕಾಶ್ ಹೋಗಿದ್ನಲ್ಲ, ಬೇಕಾದ್ರೆ ಇವ್ರು ಹೋಗ್ಬಿಟ್ಟು ವಿಚಾರಿಸ್ಕೊಂಡ್ ಬರ್ತಾರೆ. ನೀವ್ ಹೋಗ್ಬೇಡಿ, ರೆಸ್ಟ್ ತಗೊಳ್ಳಿಪ್ಪ. ಹೌದು ಮಾವ, ಪೊಲೀಸ್ನವರು ಕೆಲವು ಸಲ ಒಳ್ಳೆ ರೀತಿಲಿ ನಡ್ಕೊಳ್ತಾರೆ, ಇನ್ ಕೆಲವು ಸಲ ಖರಾಬಾಗಿ ನಡ್ಕೊಳ್ತಾರೆ. ಅದನ್ನೆಲ್ಲ ನಿಮ್ ಕೈಯಲ್ಲಿ ಸಹಿಸ್ಕೊಳಕ್ ಆಗೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವ್ ರೆಸ್ಟ್ ತಗೊಳ್ಳಿ ಮಾವ. ನಾನ್ ಹೇಳೋದ್ ಕೇಳಿಪ್ಪ, ಚೆನ್ನಾಗಿ ರೆಸ್ಟ್ ತಗೊಳ್ಳಿ. ನೋಡಮ್ಮ, ನನಗೂ ಮನೇಲಿ ಕೂತು ಬೇಜಾರಾಗೋಗಿದೆ. ಹೊರಗಡೆ ಹೋದ್ರೆ ವಾಕಿಂಗ್ ಮಾಡ್ದಂಗಾದ್ರೂ ಆಗತ್ತೆ. ಹಾಗೆ ಮನಸ್ಸಿಗೂ ಸಮಾಧಾನ ಸಿಗತ್ತೆ. ದುಡ್ಡಿನ ಬಗ್ಗೆ ವಿಚಾರ ಮಾಡ್ದಾಗೂ ಆಗತ್ತೆ. ಅಪ್ಪ,
ನೀವ್ ವಾಕ್ ಮಾಡೋದಾದ್ರೆ ಪಕ್ಕದಲ್ಲಿರೋ ಪಾರ್ಕ್ಗೆ ಹೋಗ್ಬಿಟ್ ಬನ್ನಿ, ಇಲ್ಲಾಂದ್ರೆ ಇಲ್ಲೇ ಪಕ್ಕದಲ್ಲಿ ದೇವಸ್ಥಾನ ಇದೆಯಲ್ಲ ಅದಕ್ಕಾದ್ರೂ ಹೋಗ್ಬಿಟ್ ಬನ್ನಿಪಾ. ನೋಡಮ್ಮ ಚೇತನ, ಇದು ದುಡ್ಡಿನ ವಿಷಯ. ಆಗಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಚಾರಿಸದೇ ಇದ್ರೆ ಅವ್ರು ಪತ್ತೆ ಮಾಡ್ಕೊಡೋದಿಲ್ಲ. ಅಷ್ಟೇ ತಾನೇಪಾ, ನಾಳೆನೇ ಇವ್ರನ್ನ ಕಳಿಸ್ಕೊಡ್ತೀನಿ, ಹೋಗ್ಬಿಟ್ಟು ವಿಚಾರಿಸ್ಕೊಂಡ್ ಬರ್ತಾರೆ. ನೀವ್ ರಿಸ್ಕ್ ತಗೊಂಡು ಆರೋಗ್ಯ ಕೆಡಿಸ್ಕೋಬೇಡಿಪಾ. ರೀ, ಇವಳು ಹೇಳ್ತಾ ಇರೋದು ಸರಿಯಾಗಿದೆ. ನೀವ್ ಹೋಗೋದ್ ಬೇಡ. ಡಾಕ್ಟರ್ ನಿಮ್ಗೆ ರೆಸ್ಟ್ ತಗೊಳಕ್ ಹೇಳಿದಾರಲ್ವಾ, ಹೋಗಿ ರೆಸ್ಟ್ ತಗೊಳ್ಳಿ. ನಾನು ಎಷ್ಟು ದಿನ ಅಂತ ಮನೇಲೆ ಕೂತಿರೋದು. ಹಾಗಾದ್ರೆ ಚೇತನ ಹೇಳ್ದಾಗೆ ಪಕ್ಕದಲ್ಲಿರೋ ದೇವಸ್ಥಾನಕ್ಕೋ ಪಾರ್ಕ್ಗೋ ಹೋಗ್ಬಿಟ್ಟು ಬನ್ನಿ. ಮತ್ತೆ ನೀವು ಮಾಡೋದು ಸ್ವಲ್ಪನೂ ಸರಿ ಇಲ್ಲ. ನಾನೇನ್ ಮಾಡ್ದೆ ಅಳಿ ಅಂದ್ರೆ? ಮನೆಯಲ್ಲಿ ಕೇಸರಿಬಾತ್ ಮಾಡ್ತಾ ಇದ್ದೀರ ತಾನೆ? ಹೌದು. ಅದಕ್ಕೆ ಡಾಲ್ಡಾ ಹಾಕ್ಬಾರ್ದು, ತುಪ್ಪ ಹಾಕ್ಬೇಕು. ಒಂದ್ ನಿಮಿಷ ಇರಿ, ಬಂದೆ. ರಾಣಿ, ಏನ್ ಮಾಡ್ತಾ ಇದೀಯಾ? ನೋಡು, ಕೇಸರಿಬಾತ್ಗೆ ಡಾಲ್ಡಾ ಹಾಕ್ಬಾರ್ದು, ಕೆಟ್ಟ ವಾಸನೆ ಬರ್ತಾ ಇದೆ. ತುಪ್ಪದ ಬಾಟ್ಲು ಕುಡಿಲಿ, ನಾನೇ ಹಾಕ್ತೀನಿ. ಆಕಾಶ್, ಬೆಳಿಗ್ಗೆ ಫೋನ್ ಕಾಣ್ತಿಲ್ಲ ಅಂತ ಹೇಳ್ತಿಯಲ್ಲ, ನಿನ್ ಫೋನ್ ಸಿಕ್ತು ಕಣೋ. ರೀ, ಆ ಮೊಬೈಲ್ ತಂದ್ಕೊಡಿ. ಯಾವ ಮೊಬೈಲು? ಆಕಾಶನ್ ಮೊಬೈಲ್ ಕಣ್ರಿ. ಓ, ಅದಾ? ನನ್ ಜೇಬಲ್ಲ ಇದೆ. ಬಂದೆ ಬಂದೆ. ತಗೋ ಆಕಾಶ್. ಹೌದು, ಇದು ಎಲ್ಲಿತ್ತು? ನಾನು ಸಿಕ್ಕಿದ ಕೂಡಲೇ ಆಫೀಸ್ಗೆ ಫೋನ್ ಮಾಡಿ ಹೇಳಿ ಅಂತ ಹೇಳಿದ್ದೆ. ಯಾಕೆ ಫೋನ್ ಮಾಡಿಲ್ಲ? ಯಾರ್ಯಾರು ಫೋನ್ ಮಾಡಿದ್ರು ಏನೋ. ಅದು ಈಗ ಸಿಕ್ತು ಕಣೋ, ಅದಕ್ಕೆ ಫೋನ್ ಮಾಡಕ್ಕಾಗ್ಲಿಲ್ಲ. ಏನು, ಮೊಬೈಲ್ ಕಳ್ದು ಹೋಗಿತ್ತಾ? ನೀವು ನನ್ಗೆ ಹೇಳಲೇ ಇಲ್ಲ. ಮೊಬೈಲ್ ಎಲ್ಲಿತ್ತು? ನೀವು ಹುಡುಕಿದ್ದನ್ನ ನಾನು ನೋಡ್ಲೇ ಇಲ್ಲ. ಹೌದು, ನಾನು ಇಲ್ಲೇ ಇದ್ದೆ. ನೀನ್ ಫೋನ್ ಹುಡುಕಿದಿನ ನಾನು ನೋಡ್ಲೇ ಇಲ್ವಲ್ಲೇ. ಏನಮ್ಮ ಇದು? ಏನೋ ನಾನೇ ಫೋನ್ ಬಚ್ಚಿಟ್ಟಿರೋ ತರ ಮಾತಾಡ್ತಿದ್ದೀರಲ್ಲ. ಹೇಳ್ತಿದ್ದೀನಲ್ಲ, ಫೋನ್ ಕಳ್ದೋಗಿತ್ತು, ಈಗ ಸಿಕ್ತು. ಈಗ ಸಿಕ್ತು ಅಂದ್ರೆ ಎಲ್ಲಿ ಸಿಕ್ತು? ಅದು ರಾಣಿ, ನಮ್ ಬೆಡ್ರೂಮ್ ಅಲ್ಲಿ ಇತ್ತು. ನಿಮ್ ಬೆಡ್ರೂಮ್ಗೆ ಇವ್ರು ಬರೋದೇ ಇಲ್ವಲ್ಲ, ಇನ್ ಮೊಬೈಲ್ ಹೇಗೆ ಅಲ್ಲಿಗೆ ಹೋಯ್ತು? ಏನ್ ಚೇತನ ಇದು? ರಾಣಿ ಈ ತರ ಪ್ರಶ್ನೆ ಕೇಳ್ತಾ ಇದ್ದಾಳೆ. ಅದಕ್ ನೀನ್ ಯಾಕಯ್ಯ ಕಳ್ಳನ್ ತರ ಗಾಬರಿ ಆಗ್ತಾ ಇದ್ಯಾ? ನಮ್ ಮಗು ಎತ್ಕೊಂಡ್ಬಂದು ಬಿಸಾಕಿರ್ಬೇಕು, ಅದ್ ನಮ್ ಕೈಗೆ ಸಿಕ್ಕಿದ್ದು ಎತ್ತಿಟ್ಟಿದೀವಿ. ಇದನ್ ಧೈರ್ಯವಾಗಿ ಹೇಳು. ಕರೆಕ್ಟ್ ಕರೆಕ್ಟ್ ಚೇತನ. ನಮ್ ಪಾಪುಗೆ ಮೊಬೈಲ್ ಸಿಕ್ತು, ಅದನ್ನ ತಗೊಂಬಂದು ನಮ್ ಬೆಡ್ರೂಮ್ ಅಲ್ಲಿ ಬಿಸಾಕಿತ್ತು. ನಾನು ಹೇಳ್ತಾ ಇರೋದು ಕರೆಕ್ಟ್ ಅಲ್ವಾ ಚೇತನ? ಇದೇನಿದು, ನೀವ್ ಹೇಳ್ಬಿಟ್ಟು ಕರೆಕ್ಟ್ ತಾನೆ ಚೇತನ್ ಅಂತ ಅವ್ರಿಗೆ ಕೇಳ್ತಾ ಇದ್ದೀರಾ? ಅದು ಅದು ಇದೇ ತಾನೇ ನಡೆದಿದ್ದು ಅಂತ ಕೇಳ್ದೆ ಅಷ್ಟೇ, ಬೇರೆ ಏನೂ ಇಲ್ಲ. ಇದೇನಿದು? ಫೋನ್ ಸ್ವಿಚ್ ಆಫ್ ಆಗಿದೆ ಅಲ್ಲ? ಅದು ಮಗು ಎಸ್ತಿದ್ರಿಂದ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಯಾವ ಕಾಲು ಅಟೆಂಡ್ ಮಾಡೋದ್ ಬೇಡ ಅಂತ ನಾನೇ ಆನ್ ಮಾಡ್ಲಿಲ್ಲ. ಸರಿ ಬಿಡು, ಫೋನ್ ಸಿಕ್ತಲ್ಲ. ರಾಣಿ, ಭಾವ, ನಾಳೆ ಹೋಟ್ಲ್ ಓಪನಿಂಗು, ಎಲ್ರಿಗೂ ಹೇಳಿದಿರಲ್ಲ? ಹೇಳಿದ್ದೀನಿ ಆಕಾಶ್. ನಮ್ಮ ಕಡೆಯವರು ಯಾರು ಹೆಚ್ಚಿಗೆ ಇಲ್ಲ. ನಿನ್ ಕಡೆಯವ್ರು ಯಾರಿಗಾದ್ರೂ ಕರಿಬೇಕಾದ್ರೆ ಹೇಳು, ಕರಿಯೋಣ. ನಮ್ಮ ಕಡೆಯವ್ರಂದ್ರೆ ರಾಣಿ ಅವ್ರ ಅಪ್ಪ, ಅಮ್ಮ, ಅವ್ರ ಅಣ್ಣ, ಅವ್ರ ಅತ್ತಿಗೆ, ಅವ್ರನ್ನೆಲ್ಲ ಕರೆದಾಯ್ತಲ್ವಾ? ಅವ್ರನ್ನ ಯಾಕೆ ಕರಿಬೇಕು? ಅಕ್ಕ, ಏನ್ ಮಾತಾಡ್ತಿದ್ಯಾ ನೀನು? ಇವಳು ಈ ಮನೆ ಸೊಸೆ, ಅವರು ನಮ್ಮ ಸಂಬಂಧಿಕರು, ಅವ್ರನ್ನ ಕರಿಬೇಕಲ್ವಾ? ಬೇಕಾಗಿಲ್ಲ. ಅವ್ರು ಬಂದ್ರೆ ಫಂಕ್ಷನ್ ಚೆನ್ನಾಗಿ ನಡೆಯೋದಿಲ್ಲ. ನೀನ್ ಸುಮ್ನೆ ಇರು. ಏನೇ ಮಾತಾಡ್ತಾ ಇದೀಯಾ? ಆಕಾಶ್ ಹೇಳ್ತಾ ಇರೋದೇ ಸರಿ, ಅವ್ರನ್ನೂ ಕರಿಬೇಕು. ಅವ್ರು ಬರ್ದೇ ಇದ್ರೆ ಏನ್ ಚೆನ್ನಾಗಿರುತ್ತೆ? ಅವ್ರೇನಾದ್ರು ಬಂದ್ರೆ ಖಂಡಿತ ಚೆನ್ನಾಗಿರೋದಿಲ್ಲ. ಯಾಕೆ ಚೆನ್ನಾಗಿರೋದಿಲ್ಲ? ಏನಮ್ಮ ಮಾತಾಡ್ತಿದ್ಯಾ ನೀನು? ನಮ್ ಮನೆಗೂ ನಮ್ ಮನೆ ಫಂಕ್ಷನ್ಗೂ ಅವ್ರ ಮನೆ ಯಾರು ಬಂದ್ರು ಏನಾದ್ರೂ ಒಂದ್ ಸಮಸ್ಯೆ ಮಾಡ್ತಾರೆ. ಚೆನ್ನಾಗಿ ಯೋಚನೆ ಮಾಡು. ಅಪ್ಪ ಆಸ್ಪತ್ರೆಯಲ್ಲಿ ಇದ್ದಾಗ್ಲೂ ಗಲಾಟೆ ಆಯ್ತು, ದುಡ್ಡು ಕೊಡಕ್ಕೆ ಮನೆಗ್ ಬಂದ್ರು, ಅವಾಗ್ಲೂ ಸಮಸ್ಯೆ ಆಯ್ತು. ಚೇತನ, ಸಮಸ್ಯೆ ಯಾಕೆ ಬಂತ ಹೇಳು? ನೀನ್ ಮಾತಾಡಿದಿಂದ ತಾನೇ ಸಮಸ್ಯೆ ಬಂದಿದ್ದು. ನೀನ್ ಮಾತಾಡ್ಬೇಡ, ಸುಮ್ನೆ ನಿಂತ್ಕೊಳ್ಳಯ್ಯ. ನೋಡಮ್ಮ, ಅವ್ರ ಮನೆಯವ್ರು ಏನಾದ್ರೂ ಒಂದ್ ಮಾತಾಡಿ ಸಮಸ್ಯೆ ಸೃಷ್ಟಿ ಮಾಡ್ತಾರೆ. ನಾಳೆ ಹೋಟ್ಲ್ ಇನಾಗ್ರೇಷನ್ ಚೆನ್ನಾಗ್ ಆಗ್ಬೇಕು ಅಂದ್ರೆ ಅವ್ರ ಮನೆಯಿಂದ ಯಾರು ಬರ್ಕುಡ್ದು. ಅದು ದರಿದ್ರ ಕುಟುಂಬ. ನೋಡಿ, ನಿಮ್ ಮನೆ ಫಂಕ್ಷನ್ಗೆ ನಮ್ಮನೆಯವ್ರನ್ನ ಕರೆಯೋದು ಬಿಡೋದು ನಿಮ್ಮಿಷ್ಟ. ಆದ್ರೆ ನಮ್ಮನೆಯವ್ರನ್ನ ದರಿದ್ರದವ್ರು ಅಂದ್ರೆ ಅದನ್ನ ಕೇಳಿಸ್ಕೊಂಡು ನಾನ್ ಸುಮ್ನಿರಲ್ಲ. ನೋಡಿದ್ಯಾ, ಸತ್ಯ ಹೇಳಿದ್ರೆ ಇವಳಿಗೆ ಹೇಗ್ ಕೋಪ ಬರುತ್ತೆ ಅಂತ. ನೋಡು ಆಕಾಶ್, ಇದು ನಮ್ಮನೆ ಫಂಕ್ಷನು. ಇನ್ನೂ ಹೇಳ್ಬೇಕು ಅಂದ್ರೆ ಇದು ನಂದು ನನ್ ಗಂಡನ್ಗೂ ಸಂಬಂಧಪಟ್ಟ ಫಂಕ್ಷನು. ಯಾರನ್ನ ಕರಿಬೇಕು ಯಾರನ್ನ ಕರಿಬಾರ್ದು ಅಂತ ನಿರ್ಧಾರ ಮಾಡೋದು ನಾನು. ಏನೇ ಹೇಳ್ತಿದ್ಯಾ ನೀನು? ನಿನ್ ಗಂಡನ್ ಮನೆ ಫಂಕ್ಷನ್ ಅಂತ ಬೇರೆ ಮಾಡಿ ಮಾತಾಡೋಷ್ಟು ದೊಡ್ಡೋಳಾಗ್ಬಿಟ್ಯಾ? ನಿನ್ ಗಂಡನ್ ಮನೆ ಫಂಕ್ಷನ್ ಮಾಡೋದಿಕ್ಕೆ ಎಲ್ಲಿಂದ ಬಂತು ದುಡ್ಡು? ಇದೋ ಇಲ್ಲಿ ನಿಂತಿದ್ದಾಳಲ್ಲ ಈ ಮನೆ ಸೊಸೆ, ಇವಳು ದುಡ್ಡು ಬೇಡ ಅಂತ ಬಿಟ್ಕೊಟ್ಟಿದ್ದಕ್ಕೆ ನೀನ್ ಈ ಫಂಕ್ಷನ್ ನ ಮಾಡೋದಿಕ್ಕೆ ಸಾಧ್ಯ ಆಗ್ತಾ ಇರೋದು.
ಅದನ್ನ ಜ್ಞಾಪಕ ಇಟ್ಕೋ ಫಸ್ಟ್. ಏನು ಸೊಸೆ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲ? ಬಿಟ್ಕೊಡೋದಕ್ಕೆ ಇವಳು ಯಾರಮ್ಮ? ಇವಳು ದುಡ್ದಿದ್ ದುಡ್ಡ ಅದು. ನಮ್ಮಪ್ಪ ಕಷ್ಟಪಟ್ಟು ಬೆವರು ಸುಸ್ತಿ ಸಂಪಾದನೆ ಮಾಡಿ ದುಡ್ಡದು. ನನಗೂ ನನ್ನ ತಮ್ಮಂಗೂ ಭಾಗ ಮಾಡ್ಬೇಕಾದ್ರೆ ನನ್ನ ತಮ್ಮ ಬೇಡ ಅಂತ ಬಿಟ್ಕೊಟ್ಟ. ಇವಳೆಲ್ಲ ಬಿಟ್ಕೊಟ್ಟಿದ್ದು. ನಾನ್ ಮತ್ತೆ ಹೇಳ್ತಾ ಇದೀನಿ, ನಮ್ಮ ಮನೆ ಫಂಕ್ಷನ್ಗೆ ಯಾರನ್ನ ಕರಿಬೇಕು ಯಾರನ್ನ ಬಿಡ್ಬೇಕು ಅಂತ ನಿರ್ಧಾರ ಮಾಡೋದು ನಾನು. ಲೇ ಆಕಾಶ್, ನಿನ್ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರನ್ನ ಬೇಕಾದ್ರೂ ಕರಿಯಕ್ ಹೇಳು, ಕರಿತೀವಿ. ಆದ್ರೆ ಇವ್ರ ಮನೆಯವ್ರನ್ನ ಮಾತ್ರ ಯಾರನ್ನೂ ಕರೆಯೋದಿಲ್ಲ. ಅಕ್ಕ, ನೀನ್ ಸುಮ್ಮನೆ ಸಮಸ್ಯೆನ ಸೃಷ್ಟಿ ಮಾಡ್ತಾ ಇದೀಯಾ. ನೋಡು, ಅವ್ರ ಮನೆಯವ್ರನ್ನ ಕರಿಬೇಕು, ಅದೇ ಮರ್ಯಾದೆ. ಬೇಡ ಬಿಟ್ಬಿಡಿ ಆಕಾಶ್. ಅವ್ರು ಹೇಳೋ ಹಾಗೆ ಇದು ಅವ್ರ ಮನೆ ಫಂಕ್ಷನ್. ಸುಮ್ಮನೆ ನಮ್ಮನೆಯವ್ರನ್ನ ಕರೆದು ಅವ್ರಿಗೆ ಅವಮಾನ ಆದ್ರೆ ನಾನ್ ಸುಮ್ಮನೆ ಇರಲ್ಲ. ಬಾರಯ್ಯ, ನಡಿ. ಲೇ ಒಂದ್ ನಿಮಿಷ. ಲೇ ವಾಸು ಕಂಡ್ರು? ಲೇ ಮಗ, ನೀನ್ ಕೆಲ್ಸದಲ್ಲಿದ್ದೀನಿ ಅಂತ ಹೇಳು ಮಗ. ಲೇ ವಾಸು, ನಾನು ಕೆಲ್ಸದಲ್ಲಿದ್ದೀನಿ ಕಣೋ. ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ ಕಣೋ. ಲೇ ಸುಮ್ಮನೆ ರೀಲ್ ಬಿಡ್ಬೇಡ್ರಿ ಕಣ್ರೋ. ಯಾವುದೋ ರೋಡಲ್ಲಿ ನಿಂತ್ಕೊಂಡು ಹರಟೆ ಹೊಡಿತಾ ಇರ್ತೀರ, ನನಗೆ ಎದ್ರುಕೊಂಡು ಹೀಗೆ ಮಾತಾಡ್ತಾ ಇದೀಯ. ಆಮೇಲೆ ಯಾವುದೋ ಬಾರ್ಗೆ ಹೋಗಿ ಕುಡಿತಾ ಕೂತಿರ್ತೀರ. ನೋಡ್ರ, ಹಾಗೆಲ್ಲ ಏನೂ ಮಾಡಬೇಡಿ. ಮಾಮೂಲಿ ನಮ್ಮ ಬಾರ್ ಹತ್ರ ಬಂದ್ಬಿಡಿ. ಲೋ ಅದು ಲೋ, ಯಾಕೋ ಹೆದರ್ಕೊಂಡು ಸಾಯ್ತೀರಾ? ಇವತ್ತು ನೀವು ಯಾರು ದುಡ್ಡು ಖರ್ಚು ಮಾಡಬೇಡಿ, ನಾನೇ ನಿಮಗೆ ಟ್ರೀಟ್ ಕೊಡಿಸ್ತೀನಿ. ನನ್ನ ಹತ್ರ ದುಡ್ಡಿದೆ, ಬೇಗ ಬನ್ನಿ. ನಿಜ ಹೇಳ್ತಿದ್ಯೇನೋ? ಆಮೇಲೆ ಬಂದ್ಮೇಲೆ ಬಿಲ್ನೆಲ್ಲ ನನ್ನ ತಲೆ ಮೇಲೆ ಎಳೆದ್ಬಿಟ್ಟಿಯೋ? ಹಾಗೆಲ್ಲ ಮಾಡೋದಿಲ್ಲ, ಬನ್ರೋ. ಲೋ ನೋಡ್ರೋ, ನನ್ನ ಎದುರುಗಡೆ ಒಂದು ಫುಲ್ ಬಾಟ್ಲ್ ಇಟ್ಕೊಂಡು ಕಾಯ್ತಾ ಇದ್ದೀನಿ. ಬೇಗ ಬಂದ್ರೆ ಸರಿ, ಇಲ್ಲಾಂದ್ರೆ ನಾನೊಬ್ನೇ ಕುಡಿದ್ಬಿಡ್ತೀನಿ. ಇಲ್ಲ ಹಂಗೇನಾದ್ರು ಮಾಡ್ಬಿಟ್ಟಿಯಪ್ಪ. ನಾವು ಬರ್ತಾ ಇದೀವಿ ಈಗ. ಹಾ, ಬನ್ನಿ. ನಡೀರೋ. ಅಲ್ಲಿ ನೋಡ್ರು, ಅವ್ನು ಹೇಳ್ದಂಗೆ ಫುಲ್ ಬಾಟ್ಲ್ ಇಟ್ಕೊಂಡು ಕೂತಿದ್ದಾನೆ. ಲೋ, ಏನ್ರ ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ದೀರಾ? ಬನ್ರ ಬನ್ರ, ಕೂತ್ಕೊಳ್ರ. ನೋಡ್ರ, ನಿಮ್ಗೆ ಏನೇನ್ ಬೇಕೋ ಅದನ್ನೆಲ್ಲ ಆರ್ಡರ್ ಮಾಡಿ. ಲೋ ವಾಸು, ನಿಮ್ ದುಡ್ಡೆಲ್ಲಿಂದ ಬಂತು? ಲೋ, ಮೊದ್ಲು ಆರ್ಡರ್ ಮಾಡ್ರೋ. ವಿಷಯ ಏನು ಅಂತ ಆಮೇಲೆ ಹೇಳ್ತೀನಿ. ಏ ಹುಡ್ಗ, ಪಾಪ ಇಲ್ಲಿ. ಲೇ ವಾಸು, ನಮ್ಮನ್ನೆಲ್ಲ ದಿಢೀರಂತ ಕರೆದು ಪಾರ್ಟಿ ಕೊಡ್ತಿದ್ಯಲ್ಲ, ಏನು ಸಮಾಚಾರ? ಏನ್ರ ಮಾಡೋದು? ಮಾಡೋದಕ್ಕೆ ಕೆಲಸ ಇಲ್ಲ, ಮನ್ಸಿಗೆ ತುಂಬಾ ಬೇಜಾರಾಯ್ತು. ಅದಕ್ಕೆ ಮನೇಲಿರೋ ಡಬ್ಬನೆಲ್ಲ ಹುಡುಕ್ತೆ. ಬೇಳೆ ಡಬ್ಬದಲ್ಲಿ 500 ರೂಪಾಯಿ ಇತ್ತು. ಅದನ್ನ ಅಭ್ಯಾಸ ಮಾಡ್ಕೊಂಡು ಜೇಬಲ್ಲಿ ಇಟ್ಕೊಂಡು ಬಂದ್ಬಿಟ್ಟೆ. ಅಯ್ಯೋ ಪಾಪಿ, ಹಾಗಿದ್ರೆ ನಿಮ್ಮ ಅಮ್ಮನ ಮಿನಿ ಬ್ಯಾಂಕಿಂದ ಎತ್ಕೊಂಡ್ಬಂದು ಖರ್ಚು ಮಾಡ್ತಿದ್ಯಾ? ಹೌದು ಕಣ್ರೋ. ಲೋ ವಾಸು, ನೀನ್ ಬದ್ಲಾಗದೇ ಇಲ್ವಾ? ಏನು? ನಾನ್ ಬದ್ಲಾಗ್ಬೇಕಾ? ಈ ವಾಸು ಬದ್ಲಾಗ್ಬೇಕಾ? ಅದ್ ಸಾಧ್ಯನೇ ಇಲ್ಲ ಕಣ್ರೋ. ಈ ಜಗತ್ತಲ್ಲಿ ನನಗೆ ನನ್ನನ್ನು ಬಿಟ್ರೆ ಬೇರೆ ಯಾರು ಮುಖ್ಯನೇ ಅಲ್ಲ. ನನಗೆ ನನ್ನ ಸಂತೋಷ ನೆಮ್ಮದಿನೇ ಮುಖ್ಯ. ಅದೇನೋ ಸರಿ ಕಣ. ಸ್ವಲ್ಪ ದಿವಸದಿಂದ ಪಾರ್ಟಿ ಪತ್ತೆನೇ ಇರ್ಲಿಲ್ವಲ್ಲ, ಏನ್ ವಿಷಯ? ಆಯ್, ಅದನ್ನ ಯಾಕೋ ಕೇಳ್ತೀಯ? ಅದೊಂದು ದೊಡ್ಡ ಕತೆ. ನಮ್ಮ ಮಾವ ನನಗೆ ಹೊಡೆದು ಮನೆಯಿಂದ ಆಚೆ ಹಾಕಿದ್ಮೇಲೆ ಫ್ರೆಂಡ್ಸ್ ಆದ್ ನೀವು ನನ್ನ ಕೈ ಬಿಟ್ಬಿಟ್ರಿ. ಆಮೇಲೆ ನಾನು ನಮ್ಮ ಅಮ್ಮನ ಕೈಗೆ ಸಿಕ್ದೆ. ಅವ್ರು ನನ್ನನ್ನು ಮನೆಗೆ ಕರ್ಕೊಂಡು ಹೋದ್ರು. ಆದರೆ ಈ ವಿಷಯ ನಮ್ಮ ಅಪ್ಪಂಗೆ ಇಷ್ಟನೇ ಆಗಲಿಲ್ಲ. ಅದಕ್ಕೆ ಅವ್ರು ಕೋಪ ಮಾಡ್ಕೊಂಡು ಅವ್ರ ಮನೆ ಬಿಟ್ಟು ಹೋದ್ರು. ಆದರೆ ಅದ್ರ ಬಗ್ಗೆ ನಾನು ಚಿಂತೆನೇ ಮಾಡಲಿಲ್ಲ. ಆದರೆ ನಾನು ದಿನ ಕುಡಿಬೇಕಿತ್ತಲ್ಲ, ಅದಕ್ಕೆ ದುಡ್ಡು ಬೇಕಿತ್ತು. ಏನು ಮಾಡೋದು? ದಿನ ನಮ್ಮ ಅಮ್ಮನ ಕೇಳೋದಕ್ಕಾಗುತ್ತಾ? ಅದಕ್ಕೆ ನನಗೆ ಕಿವಿ ಕೇಳಿಸೋದಿಲ್ಲ, ಮಾತು ಬರೋದಿಲ್ಲ ಅಂತ ದುಡ್ಡು ವಸೂಲಿ ಮಾಡ್ತಾ ಇದ್ದೆ. ಆದ್ರೆ ಏನು ಮಾಡೋದು? ಅದೇ ಟೈಮ್ಗೆ ನಮ್ಮ ಅಮ್ಮನ ಕೈಗೆ ಸಿಕ್ಬಿದ್ದೆ. ನನಗೆ ಬುದ್ಧಿ ಬರಲಿ ಅಂತ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ಲು. ಏನು ಮಾಡೋದು? ಅವತ್ತೇ ನಾನು ಮದುವೆ ದಿನ ಅಂತ ನನಗೆ ಗೊತ್ತಿರಲಿಲ್ಲ. ಮೋಸ್ಟ್ಲಿ ರೇವತಿಗೆ ನೆನಪಿತ್ತು ಅಂತ ಕಾಣುತ್ತೆ. ಅದಕ್ಕೆ ಅವಳು ಅಲ್ಲಿಗೆ ಬಂದಿದ್ಲು. ನನಗೆ ಸಿಕ್ಕೇನಂದ್ಲು ಗೊತ್ತಾ? ನಾನು ಬದಲಾಗ್ಬೇಕಂತೆ, ಸಂಪಾದನೆ ಮಾಡ್ಬೇಕಂತೆ. ರಮೇಶ್ ಅಂತಾರ ಬದುಕ್ತೇ ಹೋದ್ರು, ಅವನು ಬದುಕೋದ್ರಲ್ಲಿ 10% ಆದ್ರೂ ಬದುಕು ತೋರಿಸು,
ನಾನು ನಿನ್ ಜೊತೆ ಬಂದು ಬಾಳ್ವೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಎಂದ್ಲು. ಅದನ್ನ ಹೇಳಿದ್ಯಾರು? ನನ್ನ ಹೆಂಡತಿ ರೇವತಿ. ರೇವತಿ ಯಾರು? ಕೋಟ್ಯಾಧೀಶ್ವರ ರಾಜಶೇಖರನ ಒಬ್ಳು ಮಗಳು. ರೇವತಿಗೆ ನಾನ್ ಗಂಡ ಆದ್ಮೇಲೆ ಮಾವನ ಆಸ್ತಿ ಯಾರಿಗೆ ಸೇರ್ಬೇಕು? ನನಗೇ ಸೇರ್ಬೇಕು. ಆ ಆಸ್ತಿ ನನಗೆ ಸೇರ್ಬೇಕು ಅಂದ್ರೆ ನಾನೇನ್ ಮಾಡ್ಬೇಕು? ರೇವತಿ ಮನ್ಸಲ್ಲಿ ಸ್ಥಾನ ಗಿಟ್ಟಿಸ್ಕೋಬೇಕು. ರೇವತಿ ಮನ್ಸಲ್ಲಿ ಸ್ಥಾನ ಗಿಟ್ಟಿಸ್ಕೋಬೇಕು ಅಂದ್ರೆ ನಾನೇನ್ ಮಾಡ್ಬೇಕು? ರಮೇಶ ಬದುಕೋದ್ರಲ್ಲಿ 10% ಆದ್ರೂ ನಾನು ಬದುಕು ತೋರಿಸ್ಬೇಕು. ನಾನ್ ಸತ್ರು ಕೂಡ ಅವನ್ ತರ ಒಂದೇ 1% ಬದಲಾಗೋದಿಲ್ಲ ಕಣ್ರೋ. ಆದ್ರೆ ನಾನ್ ಬದಲಾಗಿದ್ದೀನಿ ಅಂತ ರೇವತಿ ನಂಬೇಕಲ್ಲ, ಅದಕ್ಕೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಯೋಚನೆ ಮಾಡಿ ಏನ್ ಮಾಡಿದೆ? ಹೇಳ್ತೀನಿರೋ. ನಾನು ರಮೇಶನ ಹತ್ರ ಕೆಲ್ಸಕ್ಕೆ ಸೇರಿದ್ರೆ ಮಾತ್ರ ನಾನು ಸಂಪೂರ್ಣವಾಗಿ ಬದಲಾಗಿದ್ದೀನಿ ಅಂತ ರೇವತಿ ನಂಬ್ತಾಳೆ. ಆದ್ರೆ ಅವನ ಹತ್ರ ಹೇಗೆ ಕೆಲ್ಸಕ್ಕೆ ಸೇರೋದು? ಈ ಕೆಲಸ ನಮ್ಮ ಅಪ್ಪನಿಂದ ಮಾತ್ರ ಸಾಧ್ಯ. ಆದ್ರೆ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಬರೋ ಹಾಗೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅದಕ್ಕೆ ಅವ್ರು ಮಾಡ್ತಾ ಇದ್ದ ಕೆಲ್ಸದ ಜಾಗಕ್ಕೆ ಹೋಗಿ ನಾನು ಕೆಲ್ಸಕ್ಕೆ ಸೇರಿದೆ. ಲೇ, ನಿಮ್ಮಪ್ಪ ಕೆಲ್ಸಕ್ಕೆ ಹೋಗ್ತಿದ್ದ? ಏನ್ ಕೆಲ್ಸಕ್ಕೆ ಹೋಗ್ತಿದಾರೋ? ಲೇ, ಅವ್ರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ನೀವೆಲ್ಲ ಮೂಗ್ ಮುಚ್ಕೊಬಿಡ್ತೀರಾ. ಹಾಗಾದ್ರೆ ಏನ್ ಕೆಲ್ಸಕ್ಕೆ ಹೋಗ್ತಿದಾರ ಅವರು? ಪಿಟ್ಗುಂಡಿಲಿ ಅಮಾದೆ ಎತ್ತೋ ಕೆಲ್ಸ. ಹೌದಾ? ಆ ಕೆಲಸ ಮಾಡ್ತಿದಾರ? ಲೋ, ಅದಕ್ಕೆ ಯಾಕೋ ಅಷ್ಟೊಂದು ಆಶ್ಚರ್ಯ ಪಡ್ತೀಯ? ಆ ಮನುಷ್ಯ ಆ ಕೆಲಸ ಮಾಡೋದಕ್ಕೆ ಯಾರು ಕಾರಣ ಹೇಳೋ? ನಾನೇ. ಆಗ ನಾನು ಮಾವನ ಮನೇಲಿದ್ದೆ. ಆಗ ನನಗೆ ಅಹಂಕಾರ ಬೇಜಾನೇ ಇತ್ತು. ಆಗ ಈ ಮನುಷ್ಯ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದ. ಆಗ ಇವನಿಗೆ ಕಳ್ಳ ಅನ್ನೋ ಪಟ್ಟ ಕಟ್ಟಿ ಇವನ್ನ ಕೆಲಸದಿಂದ ತೆಗಿಸ್ಬಿಟ್ಟೆ. ಪಾಪ ಆಗ ಆ ಮನುಷ್ಯ ಏನ್ ತಾನೇ ಮಾಡೋಕ್ಕಾಗುತ್ತೆ? ಯಾವ ಕೆಲಸನೂ ಸಿಗ್ಲಿಲ್ಲ. ಆಗ್ಲೇ ಈ ಅಮಾದೆ ಎತ್ತೋ ಕೆಲಸಕ್ಕೆ ಸೇರ್ಕೊಂಡಿದ್ದು. ನಾನು ಇದೇ ರೂಟಲ್ಲಿ ಹೋದ್ರೆ ಮಾತ್ರ ಅವನ ಮನಸ್ಸನ್ನ ಗೆಲ್ಲೋದಕ್ಕೆ ಸಾಧ್ಯ ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ನಾನು ಅದೇ ಕೆಲಸಕ್ಕೆ ಸೇರ್ಕೊಂಡಿದ್ದು. ಆಮೇಲೆ ಪಿಟ್ಕುಂಡಿಯೊಳಗೆ ಇಳಿದೆ. ಗಾಳಿ ವಿಷ ಆಯಿತು. ಪ್ರಜ್ಞೆ ತಪ್ಪಿತು. ನನ್ನನ್ನು ಆಸ್ಪತ್ರೆಗೆ ಸೇರಿಸಿದ್ರು. ಆಗ ನಾನು ನಮ್ಮ ಅಪ್ಪನ ಮನಸ್ಸನ್ನ ಗೆದ್ದುಬಿಟ್ಟೆ. ಈಗ ನಾನು ಸಂಪೂರ್ಣವಾಗಿ ಬದಲಾಗಿದ್ದೀನಿ ಅಂತ ನಮ್ಮ ಅಪ್ಪ ಅಮ್ಮ ಇಬ್ರು ನಂಬಿಟ್ಟಿದ್ದಾರೆ. ಅದೇನೋ ಸರಿ ಕಣೋ. ನಾಟಕ ಆಡಿ ನಿಮ್ಮ ಅಪ್ಪ ನಿಮ್ಮಮ್ಮನ ಮನಸ್ಸನ್ನ ಗೆದ್ಬಿಟ್ಟಿದ್ಯಾ. ನಿನ್ ಹೆಂಡತಿ ವಿಷಯ ಏನು? ಓಕೆನಾ? ಲೇ, ರೇವತಿ ಕ್ಲೈಮ್ಯಾಕ್ಸ್ ಕಣೋ. ಅಷ್ಟು ಸುಲಭವಾಗಿ ಅವಳು ನನ್ನ ಟ್ರ್ಯಾಕಿಗೆ ಬರೋದಿಲ್ಲ. ಅಲ್ಲಿದನಲ್ಲ ರಮೇಶ, ಅವನೇ ಬಂದು ವಾಸು ಬದಲಾಗಿದ್ದೀನಿ ಅಂತ ಹೇಳಿದ್ರೆ ಮಾತ್ರ ರೇವತಿ ನನ್ನನ್ನ ನಂಬೋದು. ಅವನ ಹತ್ರ ಹೇಗೋಗೋದು? ಅದಕ್ಕೆ ನಮ್ಮ ಅಪ್ಪ ಅಮ್ಮನ ಪುಸ್ಲಾಯಿಸಿ ರಮೇಶನ ಹತ್ರ ಕೆಲ್ಸಕ್ಕೆ ಸೇರೋಣ ಅಂತ ಹೋದೆ. ರಮೇಶ ನಿನ್ ಮೇಲೆ ಕರುಣೆ ತೋರಿ ಕೆಲ್ಸಕ್ಕೆ ಸೇರ್ಸ್ಕೊಂಡ. ಅಲ್ಲಿಗೆ ನಿನ್ ಪ್ಲಾನ್ ವರ್ಕೌಟ್ ಆಯ್ತು ಅಷ್ಟೇ ತಾನೆ? ಇಲ್ಲ ಕಣ, ಅಲ್ಲೇ ಎಡವಟ್ಟಾಗಿದ್ದು.